ಡಿಸೆಂಬರ್ 2024 ಡೆಲ್ಲಿನಲ್ಲಿ ಚಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾರಾದರೂ ಡೆಲ್ಲಿಗೆ ಈ ಅಕ್ಟೋಬರ್‌ನಿಂದ ಜನವರಿ ಮಂತ್ ಒಳಗೆ ಹೋಗಿದ್ರೆ ಗೊತ್ತಿರುತ್ತೆ. ಆ ಟೈಮ್‌ನಲ್ಲಿ ಟೆಂಪರೇಚರ್ ಕೇವಲ 1 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಡಿಸೆಂಬರ್ ಟೈಮ್‌ನಲ್ಲಿ ಫಾಗ್ ಇರೋ ಕಾರಣ ಡೆಲ್ಲಿ ಕಿಸನ್ಗಂಜ್ ಹೈವೇ ಮೇಲೆ ಸ್ವಲ್ಪ ದೊಡ್ಡ ಟ್ರಾಫಿಕ್ ಜಾಮ್ ಯೂಶುವಲಿ ಆಗುತ್ತೆ. ಅದು ಬಿಹಾರ್ ಅಂಡ್ ವೆಸ್ಟ್ ಬೆಂಗಾಲ್‌ನ ಬಾರ್ಡರ್. ಅಲ್ಲಿ ಲಿಟರಲಿ ತುಂಬಾ ದೊಡ್ಡ ಜಾಮ್ ಆಗುತ್ತೆ. ಗಾಡಿಗಳು ಕಿಲೋಮೀಟರ್ ತನಕ ನಿಂತಿದ್ವು. ಫಾಗ್ ಇರೋ ಕಾರಣ ವಿಸಿಬಿಲಿಟಿ ಆಲ್ಮೋಸ್ಟ್ ಝೀರೋ. ಅದರಿಂದ 2 ಟ್ರಕ್ಸ್ ಒಂದಕ್ಕೊಂದು ಟಚ್ ಆಗ್ಬಿಟ್ಟಿದ್ವು. ಈ ಕಾರಣದಿಂದ ಹೈವೇ ರೋಡ್ ಬ್ಲಾಕ್ ಆಗಿತ್ತು. ಅಲ್ಲೇ ರೋಡ್ ಮೇಲೆ ವೆಹಿಕಲ್ಸ್ ಸಾಲಾಗಿ ನಿಂತಿದ್ದು. ಆ ಕ್ಯೂನಲ್ಲಿ ಒಂದು ಟೊಯೋಟಾ ಫಾರ್ಚುನರ್ ಕೂಡ ನಿಂತಿತ್ತು. ಆ ಕಾರ್ ಮೇಲೆ ವಿಐಪಿ ನಂಬರ್ ಪ್ಲೇಟ್ಸ್ ಇತ್ತು. ನೋಡ್ತಿದ್ರೆ ಆರ್ಡಿನರಿ ವೆಹಿಕಲ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಆ ಟೊಯೋಟಾ ಫಾರ್ಚುನರ್ ಜೊತೆಗೆ ಒಂದು ಎಸ್ಕಾರ್ಟ್ ವೆಹಿಕಲ್ ಕೂಡ ಇತ್ತು. ಸೆಕ್ಯೂರಿಟಿ ಲೆವೆಲ್ ನೋಡಿ ಇದು ಯಾವುದೋ ಇಂಪಾರ್ಟೆಂಟ್ ಪರ್ಸನ್ ಇರಬೇಕು ಅಂತ ಫೀಲ್ ಆಗುತ್ತೆ. ಆ ಟೊಯೋಟಾ ಫಾರ್ಚುನರ್ ಒಳಗೆ ಕೂತಿದ್ದವನು ಒಬ್ಬ ವಿಐಪಿ ಪರ್ಸನ್. ಆ ವಿಐಪಿ ಯಾರಂದ್ರೆ ಇಂಡಿಯಾದ ಹೋಮ್ ಮಿನಿಸ್ಟರ್‌ನಲ್ಲಿ ಒಬ್ಬ ಸೀನಿಯರ್ ಮಿನಿಸ್ಟರ್ ಅವರ ಪ್ರೈವೇಟ್ ಸೆಕ್ರೆಟರಿ. ಅಂದ್ರೆ ಅವತ್ತು ಆ ಟ್ರಾಫಿಕ್ ಜಾಮ್‌ನಲ್ಲಿ ಸಿಕ್ಕಾಕೊಂಡವರು ಹೈ ಲೆವೆಲ್ ಇನ್‌ಫ್ಲೂಯೆನ್ಷಿಯಲ್ ವ್ಯಕ್ತಿ. ಅವನು ಆ ಕಾರ್ ಒಳಗೆ ಕೂತ್ಕೊಂಡು ಟೆನ್ಷನ್ ಆಗ್ತಾ ಇದ್ದ. 1 ಅವರ್ ಆದ್ರೂ ಇನ್ನೂ ಯಾಕೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗ್ತಿಲ್ಲ ಅಂತ. ಸ್ವಲ್ಪ ಇರಿಟೇಟ್ ಕೂಡ ಆಗ್ತಾ ಇದ್ದ. ಯಾಕಷ್ಟು ಹರಿ ಅಂದ್ರೆ ಅವನಿಗೆ ವೆಸ್ಟ್ ಬೆಂಗಾಲ್‌ನ ಸಿಲಿಗುರಿಗೆ ಹೋಗಬೇಕಾಗಿತ್ತು. ಅದು ಕೂಡ ಒಂದು ಪ್ರೈವೇಟ್ ಮೀಟಿಂಗ್ ಆಗಿ. ಟೈಮ್ ಮಿಸ್ ಆದ್ರೆ ಒಂದು ದೊಡ್ಡ ಇಶ್ಯೂ ಆಗ್ಬೋದು ಅನ್ನೋ ಪ್ರೆಷರ್ ಕೂಡ ಇತ್ತು ಅವನ ಮೇಲೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಈ ರೀತಿಯ ವಿಐಪಿ ಮೂವ್‌ಮೆಂಟ್‌ಗೆ ನಾರ್ಮಲಿ ಪೊಲೀಸ್ ಎಸ್ಕಾರ್ಟ್ ಆಗಲಿ ಅಥವಾ ರೂಟ್ ಸೆಕ್ಯೂರಿಟಿ ಆಗಲಿ ಎಲ್ಲಾ ತರದ್ದು ವ್ಯವಸ್ಥೆ ಇರುತ್ತೆ. ಆದ್ರೆ ಇಲ್ಲಿ ಅನ್‌ಎಕ್ಸ್‌ಪೆಕ್ಟೆಡ್ ಜಾಮ್ ಆಗಿದ್ರಿಂದ ಸಿಚುಯೇಷನ್‌ನ ಕಂಪ್ಲೀಟ್ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿತ್ತು. ಗಾಡಿಯಿಂದ ಇಳಿದು ಆ ವ್ಯಕ್ತಿ ಸ್ವಲ್ಪ ಮುಂದೆ ಕೆಲವು ಹೆಜ್ಜೆ ಹಾಕಿದ್ಮೇಲೆ ಒಂದು ಟೀ ಅಂಗಡಿ, ಸಿಗರೆಟ್ ಮಾರೋ ಗೂಡ್ ಅಂಗಡಿ ಕಾಣಿಸ್ತು. ಆ ಟೀ ಅಂಗಡಿ ಒಳಗೆ ಸುಮಾರು 50 ರಿಂದ 55 ವರ್ಷ ಇರೋ ಒಬ್ಬ ವ್ಯಕ್ತಿ ಟೀ ಮಾರ್ತಾ ಇದ್ದ. ಟ್ರಾಫಿಕ್ ಜಾಮ್ ಇರೋ ಕಾರಣ ಜನ ತುಂಬಾನೇ ಅಂಗಡಿ ಹತ್ರ ಬಂದು ಟೀ ಕುಡಿತಾ ಇದ್ರು. ಅದೇ ಸಮಯದಲ್ಲಿ ಆ ಪ್ರೈವೇಟ್ ಸೆಕ್ರೆಟರಿ ಆ ಟೀ ಅಂಗಡಿ ಹತ್ರ ಹೋಗಿ ಆ ಟೀ ಮಾರೋ ವ್ಯಕ್ತಿಗೆ ಹೇಳ್ತಾನೆ, "ನನಗೊಂದು ಕಪ್ ಟೀ ಕೊಡ್ತೀರಾ?" ಅಂತ. ಆಗ ಟೀ ಅಂಗಡಿ ಚಾಚಾ ಸ್ಮೈಲ್ ಮಾಡಿ ಹೇಳ್ತಾನೆ, "ಸಾರ್ ನೀವು ಈ ಊರಿನವರು ಅಲ್ವಾ? ನೋಡಿದ್ರೆ ನಿಮ್ಮ ಸ್ಟೈಲ್ ನೋಡಿದ್ರೆ ನೀವು ಡೆಲ್ಲಿಯಿಂದ ಬಂದವರಂತ ಕಾಣ್ತಿದ್ದೀರಾ" ಅಂತ ಹೇಳ್ತಾನೆ. ಇಲ್ಲಿವರೆಗೂ ಆ ಪ್ರೈವೇಟ್ ಸೆಕ್ರೆಟರಿ ಹತ್ರ ಯಾರೂ ಈ ತರ ಮಾತಾಡಿರ್ಲಿಲ್ಲ. ಇದನ್ನ ಕೇಳಿಸ್ಕೊಂಡು ಪ್ರೈವೇಟ್ ಸೆಕ್ರೆಟರಿ ಏನೂ ಮಾತಾಡದೆ ಸ್ವಲ್ಪ ಸ್ಮೈಲ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಸ್ಟೂಲ್ ಮೇಲೆ ಕುಳಿತುಕೊಂಡು ಟೀ ಕುಡಿಯಕ್ಕೆ ಶುರು ಮಾಡ್ತಾನೆ. ಟೀ ಕುಡಿತಾ ಅವನು ಆ ಟೀ ಅಂಗಡಿ ಚಾಚಾ ಮೇಲೆ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗ್ರಾಜುಯಲಿ ಅವನಿಗೆ ಗೊತ್ತಾಗುತ್ತೆ ಜನರು ಅವನನ್ನ ಪ್ರೀತಿಯಿಂದ ಚಾಚಾ ಅಂತ ಕರೀತಿದ್ರು ಅಂತ. ಆ ಚಾಚಾ ಸ್ವಲ್ಪ ಅನುಮಾನದಿಂದಲೇ ಈ ಪ್ರೈವೇಟ್ ಸೆಕ್ರೆಟರಿನ ನೋಡೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಆಕ್ಚುಯಲ್ ಆಗಿ ಇದು ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೆ ಅವನಿಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿತ್ತು. ಇವನು ಡೆಫಿನೆಟ್ಲಿ ತುಂಬಾ ದೊಡ್ಡ ಲೆವೆಲ್ ವ್ಯಕ್ತಿ ಇರಬೇಕು ಅಂತ. ಯಾಕಂದ್ರೆ ಅವನು ಬಂದ ರೀತಿನೇ ಬೇರೆ ಲೆವೆಲ್. ಫುಲ್ ಸೆಕ್ಯೂರಿಟಿ ಗಾಡಿನಲ್ಲಿ ಫುಲ್ ರೆಡಿಯಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಬಂದಿದ್ದ. ಅದು ಸೆಕ್ಯೂರಿಟಿ ಎಸ್ಕಾರ್ಟ್ ವೆಹಿಕಲ್ ಜೊತೆ. ಸೊ ಅವನು ಸಾಮಾನ್ಯ ವ್ಯಕ್ತಿ ಇಲ್ಲ ಅನ್ನೋದು ಚಾಚಾಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ. ಹೀಗೆ ಮಾತಾಡ್ತಾ ಚಾಚಾ ಸ್ವಲ್ಪ ವಿಷಯಗಳನ್ನ ಹೇಳೋಕ್ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, "ಸಾಹೇಬ್ರೆ ಇಲ್ಲಿ ಈ ತರದ ಆಕ್ಸಿಡೆಂಟ್ಸ್ ತುಂಬಾನೇ ಆಗ್ತಾ ಇರುತ್ತೆ. ಇಲ್ಲಿ ವೆಹಿಕಲ್ಸ್ ಓವರ್ ಸ್ಪೀಡ್ ಮಾಡ್ಕೊಂಡು ತುಂಬಾ ಬರೋದು ಕಾಮನ್. ಇಲ್ಲಿ ಟ್ರಕ್ಸ್ ಎಕ್ಸ್ಟ್ರಾ ಲೋಡ್ ಹಾಕೊಂಡು ಈ ರೋಡ್ ಮೇಲೆ ಓಡಾಡ್ತವೆ. ಅದಕ್ಕೆ ಈ ರೋಡ್ ನೋಡಿ ಎಷ್ಟು ಕಿತ್ತೋಗಿದೆ ಅಂತ. ಇಲ್ಲಿ ನಿಮ್ಗೆ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಈ ಇಮೇಜ್ ಇದೆಯಲ್ಲ ಈ ಆಪರೇಷನ್‌ನ ರಿಯಲ್ ಇಮೇಜ್. ಈ ಟ್ರಕ್ ಮೇಲೆ ಯಾವುದೇ ನಂಬರ್ ಪ್ಲೇಟ್ ಇಲ್ಲ. ಯಾವ ರೀತಿ ಓವರ್‌ಲೋಡ್ ಮಾಡಿದ್ದಾರೆ ನೀವೇ ನೋಡಿ. ಇದು ನಮ್ಮ ವೆಸ್ಟ್ ಬೆಂಗಾಲ್ ಮತ್ತು ಅಲ್ಲಿನ ಸ್ಟೇಟ್ ಗವರ್ನಮೆಂಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಯಾವ ರೀತಿ ಓವರ್‌ಲೋಡ್ ಮಾಡಿದ್ದಾರೆ ನೀವೇ ನೋಡಿ." ನೆಕ್ಸ್ಟ್ ನಮ್ಮ ಟಾಪಿಕ್‌ಗೆ ಬರೋಣ. ಚಾಚಾ ಇನ್ನೂ ಮುಂದೆ ಹೋಗಿ ಹೇಳ್ತಾನೆ, "ನೇಪಾಳದಿಂದ ಯಾವ ಟ್ರಕ್ಸ್ ಇಲ್ಲೀಗಲಿ ಬರ್ತವೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ಟ." ಮಾತಲ್ಲಿ ಚಾಚಾ ಇನ್ನೂ ಒಂದು ದೊಡ್ಡ ವಿಷಯನ ಹೇಳ್ಬಿಟ್ಟ. ಯಾವ ಪೊಲೀಸ್‌ನವರು ಅಲ್ಲಿ ನಿಂತು ಹಫ್ತಾ ವಸೂಲಿ ಅಂದ್ರೆ ಲಂಚ ತಗೊಳ್ತಾರೆ ಅಂತ ಹೇಳ್ಬಿಟ್ಟ. ಪೊಲೀಸ್‌ನವರು ಲಂಚ ತಗೊಳ್ಳೋದ್ರಿಂದ ಈ ಇಲ್ಲೀಗಲ್ ಟ್ರಕ್ಸ್ ಇದೆಯಲ್ಲ, ಇವುಗಳ ಮೇಲೆ ಯಾವುದೇ ಆಕ್ಷನ್ ಕೂಡ ಆಗೋದಿಲ್ಲ. ಚೆಕ್ ಕೂಡ ಮಾಡೋದಿಲ್ಲ. ಈ ಟೋಲಾಬಾಜಿ ಎಲ್ಲವೂ ಸೈಲೆಂಟ್ ಆಗಿ ನಡೆಯುತ್ತೆ ಇಲ್ಲಿ. ಈ ಎಲ್ಲಾ ಮಾತುಗಳನ್ನು ಕೇಳ್ತಾ ಇದ್ದಾಗ ಪ್ರೈವೇಟ್ ಸೆಕ್ಟರ್‌ಗೆ ಕ್ಲಿಯರ್ ಆಗುತ್ತೆ. ಚಾಚಾ ತನ್ನ ಮೂಡ್‌ನಲ್ಲಿ, ತನ್ನ ಫ್ಲೋನಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲಾನು ಹೇಳ್ತಾ ಹೋಗ್ತಿದ್ದಾನೆ. ಈ ಪ್ರೈವೇಟ್ ಸೆಕ್ರೆಟರಿ ಆ ಸಮಯದಲ್ಲಿ ಏನೂ ಮಾತಾಡಲಿಲ್ಲ. ಸುಮ್ಮನೆ ಕುಳಿತುಕೊಂಡು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದ್ದ. ನಿಧಾನವಾಗಿ ಟ್ರಾಫಿಕ್ ಜಾಮ್ ಕೂಡ ಕ್ಲಿಯರ್ ಆಗೋಕೆ ಶುರು ಆಗುತ್ತೆ. ಆ ವ್ಯಕ್ತಿ ಅಲ್ಲಿಂದ ಎದ್ದು ತನ್ನ ಕಾರ್ ಕಡೆಗೆ ಹೋಗ್ತಾನೆ ಮತ್ತು ನೇರವಾಗಿ ಸಿಲಿಗುಡಿ ಕಡೆಗೆ ಹೊರಟೋದ. ಅದಾದ್ಮೇಲೆ ಎಲ್ಲವೂ ನಾರ್ಮಲ್ ಆಗಿತ್ತು. ಆದ್ರೆ 1 ವೀಕ್ ಆದ್ಮೇಲೆ ಅದೇ ಚಾಚಾನ ಟೀ ಶಾಪ್‌ಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಆದ್ರೆ ಆ ವ್ಯಕ್ತಿ ನಾರ್ಮಲ್ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಯಾರಂದ್ರೆ ಈಗಾಗಲೇ ಒಂದು ಹೈಯರ್ ಲೆವೆಲ್‌ನಲ್ಲಿ ಕೆಲಸ ಮಾಡಿದವನು. ಸಿಸ್ಟಮ್ ಒಳಗೆ ಡೀಪ್ ಆಗಿ ಇನ್ವಾಲ್ವ್ಡ್ ಆಗಿದ್ದವನು. ಹೌದು. ಅದೇ ವ್ಯಕ್ತಿ ಒಂದು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಒಂದು ಮಾರುವೇಷದಲ್ಲಿ ಚಾಚಾನ ಟೀ ಶಾಪ್ ಹತ್ರ ಬರ್ತಾನೆ. ಶಾಪ್ ಹತ್ರ ಬಂದು ಚಾಚಾಗೆ ಹೇಳ್ತಾನೆ, "ನಾನು ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್. ಪೂರ್ಣಿಯಾದಿಂದ ಬಂದಿದ್ದೀನಿ." ಮತ್ತೆ ಚಾಚಾಗೆ ಎಕ್ಸ್‌ಪ್ಲೇನ್ ಮಾಡ್ತಾನೆ, "ಇಲ್ಲಿ ನಿಮ್ಮ ಶಾಪ್ ಸುತ್ತಮುತ್ತ ಹಾಳಾಗಿರೋ ರಸ್ತೆ ರಿಪೇರಿ ಮಾಡೋಕೆ ನಂಗೆ ಕಾಂಟ್ರಾಕ್ಟರ್ ಸಿಕ್ಕಿದೆ" ಅಂತ ಹೇಳ್ತಾನೆ.
ಚಾಚಾ ಜೊತೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ತಾನೆ. ಟೀ ಕುಡಿತಾನೆ, ಮಾತುಕತೆ ಶುರು ಮಾಡ್ತಾನೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಏನಂದ್ರೆ, ಆ ಸಿವಿಲ್ ಕಾಂಟ್ರಾಕ್ಟ್ ಆಗಿ ಬಂದಿರೋ ವ್ಯಕ್ತಿ ನಾರ್ಮಲ್ ವ್ಯಕ್ತಿ ಅಲ್ಲ. ಅವನು ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ ಆಗಿರ್ತಾನೆ. ಈ ವ್ಯಕ್ತಿ ಚಾಚಾನ ಸಿಂಪಲ್ ಟೀ ಮಾರೋನು ಅಂತ ನೋಡೋದಿಲ್ಲ. ಅವನು ಚಾಚಾನ ಒಂದು ಸ್ಪೆಷಲ್ ವ್ಯಕ್ತಿ ಅಂತ ನೋಡ್ತಾನೆ. ಯಾಕಂದ್ರೆ ಅವನಿಗೆ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಇದೆ. ಅವತ್ತು ಆ ಪ್ರೈವೇಟ್ ಸೆಕ್ರೆಟರಿ ಹೋಮ್ ಮಿನಿಸ್ಟ್ರಿನಲ್ಲಿ ಇರುವಂಥ ಒಬ್ಬ ಐಬಿ ಆಫೀಸರ್‌ಗೆ ಸಜೆಸ್ಟ್ ಮಾಡ್ತಾನೆ. ಈ ತರದ ವ್ಯಕ್ತಿಯನ್ನ ನಾವು ಆ ಸಿಲಿಗುಡಿ ಕಾರಿಡಾರ್ ಮಧ್ಯೆ ಇರುವಂಥ ಹೈವೇಲಲ್ಲಿ ನಾವು ರಿಕ್ರೂಟ್ ಮಾಡ್ಬೋದು ಅಂತ. ಯಾಕಂದ್ರೆ ಈ ತರದ ಜನರ ಬಳಿ ಇರುವಂಥ ಫೋಟೋಗ್ರಾಫಿಕ್ ಮೆಮೊರಿ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗೆ ತುಂಬಾ ಯೂಸ್‌ಫುಲ್ ಆಗುತ್ತೆ. ಈ ಕಾಂಟೆಕ್ಸ್ಟ್‌ನಲ್ಲಿ ಆ ಸಿವಿಲ್ ಕಾಂಟ್ರಾಕ್ಟರ್ ವೇಷದಲ್ಲಿ ಇರೋ ವ್ಯಕ್ತಿ ಅಲ್ಲಿ ತಲುಪಿದಾಗ ಚಾಚಾ ಜೊತೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ತಾನೆ. ಚಾಚಾ ಜೊತೆ ರ್ಯಾಪೋ ಬಿಲ್ಡ್ ಮಾಡ್ಕೊಂಡು ನೆಕ್ಸ್ಟ್ 15ರಿಂದ 16 ದಿನದಲ್ಲಿ ಅಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಅಂತ ಹೇಳಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಕೂಡ ಶುರು ಆಗುತ್ತೆ. ಅದೇ ಸಮಯದಲ್ಲಿ ಚಾಚಾ ಜೊತೆ ಅವನು ರಿಲೇಶನ್‌ಶಿಪ್ ಇನ್ನೂ ಸ್ವಲ್ಪ ಡೀಪ್ ಆಗಿ ಬೆಳೆಯುತ್ತೆ. ಚಾಚಾ ಅವನಿಗೆ ಹೇಳ್ತಾನೆ, ಅವನ ಮನೆ ಅಂದ್ರೆ ಜೋಪಡಿ ಟೀ ಅಂಗಡಿ ಪಕ್ಕನೇ ಇದೆ ಅಂತ. ಹೆಚ್ಚು ಬಾರಿ ಈ ಸಿವಿಲ್ ಕಾಂಟ್ರಾಕ್ಟರ್ ಚಾಚಾನ ಜೋಪಡಿ ಒಳಗೆ ಹೋಗಿ ರೆಸ್ಟ್ ಕೂಡ ಮಾಡ್ತಾನೆ. ಬಹಳ ಸಾರಿ ಚಾಚಾ ಕೂಡ ಅಲ್ಲಿ ಅವ್ನು ಬಂದು ಅವನಿಗೆ ಊಟ ಕೂಡ ಕೊಡ್ತಾನೆ. ಈ ಕಾಂಟೆಕ್ಸ್ಟ್‌ನಲ್ಲಿ ಮುಂದಿನ ಸುಮಾರು 1 ತಿಂಗಳೊಳಗೆ ಚಾಚಾ ಮತ್ತು ಈ ಸಿವಿಲ್ ಕಾಂಟ್ರಾಕ್ಟರ್ ನಡುವೆ ಒಂದು ಒಳ್ಳೆಯ ಫ್ರೆಂಡ್‌ಶಿಪ್ ಬಿಲ್ಡ್ ಆಗುತ್ತೆ. ಆದ್ರೆ ಒಂದು ಸಂಜೆ ರೋಡ್ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಯಕ್ಕೆ ಬಂದಿತ್ತು. ಆ ಸಮಯದಲ್ಲಿ ಸಿವಿಲ್ ಕಾಂಟ್ರಾಕ್ಟ್ ಅವನು ಚಾಚಾಗೆ ಡೈರೆಕ್ಟ್ ಆಗಿ ಒಂದು ಕ್ವೆಶ್ಚನ್ ಕೇಳ್ತಾನೆ. "ಚಾಚಾ ನೀವು ದೇಶಕ್ಕಾಗಿ ಕೆಲಸ ಮಾಡ್ತೀರಾ? ಈ ಕೆಲಸ ಮಾಡೋದಕ್ಕೆ ನೀವು ಟೀ ಶಾಪ್‌ನ ಕ್ಲೋಸ್ ಮಾಡೋ ಅವಶ್ಯಕತೆ ಏನೂ ಇಲ್ಲ" ಅಂತ. ಈ ಕಾಂಟೆಕ್ಸ್ಟ್‌ನಲ್ಲಿ ಈಗ 2 ಆಪ್ಷನ್ ಇದೆ. ಒಂದು ಚಾಚಾ ನೋ ಅಂತ ಹೇಳ್ಬೋದು, ಇಲ್ಲ ಯೆಸ್ ಅಂತ ಹೇಳ್ಬೋದು. ಆ ವ್ಯಕ್ತಿಗೆ, ಆ ಸಿವಿಲ್ ಕಾಂಟ್ರಾಕ್ಟರ್ ವ್ಯಕ್ತಿಗೆ ಆನ್ಸರ್ ಕೇಳೋಕೆ ತುಂಬಾ ಕ್ಯೂರಿಯಾಸಿಟಿ ಆಗುತ್ತೆ. ಮತ್ತು ಚಾಚಾ ಏನೂ ಉತ್ತರ ಕೊಡ್ಲಿಲ್ಲ. ಸಿಂಪ್ಲಿ ಸ್ಮೈಲ್ ಮಾಡ್ತಾ ತನ್ನ ತಲೆಯನ್ನು ಅಲ್ಲಾಡಿಸ್ತಾ ಹೇಳ್ತಾನೆ, "ಸರಿ ಆಯ್ತು ಮಾಡೋಣ ಬಿಡು" ಅಂತ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನಿಜವಾದ ಟ್ರೈನಿಂಗ್. ಯಾಕಂದ್ರೆ ಈ ಟ್ರೈನಿಂಗ್‌ನಲ್ಲಿ ಯಾವ ಅಕಾಡೆಮಿ ಇರ್ಲಿಲ್ಲ, ಯಾವ ಯೂನಿಫಾರ್ಮ್ ಇರ್ಲಿಲ್ಲ, ನೋ ಪೇಪರ್ ವರ್ಕ್. ಚಾಚಾಗೆ ಏನಾದ್ರೂ ಆದ್ರೆ ನೋ ಪೊಲೀಸ್ ರೆಕಾರ್ಡ್. ಡೈರೆಕ್ಟ್ ನಾರ್ಮಲ್ ಡೆತ್ ಮತ್ತು ಇಲ್ಲಿ ಕೆಲಸಕ್ಕೆ ಬದಲಾಗಿ ಯಾವುದೇ ದುಡ್ಡು ಕೂಡ ಇರ್ಲಿಲ್ಲ. ಇವಾಗ ಇಲ್ಲಿ ಅಸಲಿ ಗೇಮ್ ಸ್ಟಾರ್ಟ್ ಆಗುತ್ತೆ. ಚಾಚಾ ತನ್ನ ಟೀ ಅಂಗಡಿನ ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡಿ ಮನೆಗೆ ಬರ್ತಾ ಇದ್ದ. ಅದಾದ್ಮೇಲೆ ರಾತ್ರಿ 11 ಗಂಟೆಗೆ ಇದೇ ಸಿವಿಲ್ ಕಾಂಟ್ರಾಕ್ಟರ್. ನಾವು ಇವನನ್ನ ಸಿವಿಲ್ ಕಾಂಟ್ರಾಕ್ಟರ್ ಅಂತಾನೆ ಕರಿತೀವಿ. ಯಾಕಂದ್ರೆ ಇಲ್ಲಿ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಬಾರ್ದು. ಇದೇ ಸಿವಿಲ್ ಕಾಂಟ್ರಾಕ್ಟರ್ ಚಾಚಾ ಜೊತೆಗೆ ರಾತ್ರಿ 11 ಗಂಟೆಯಿಂದ ಕೂತ್ಕೊಂಡು ರಾತ್ರಿ 1 ಗಂಟೆವರೆಗೆ ಚಾಚಾಗೆ ಟ್ರೈನಿಂಗ್ ಕೊಡ್ತಾ ಇದ್ದ. ಟ್ರೈನಿಂಗ್ ಯಾವ ರೀತಿ ಇತ್ತು ಅಂದ್ರೆ, ಚಾಚಾನ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಇತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್‌ಗೆ ಹೋಗುತ್ತೆ. ಯಾವ ರೀತಿಯಲ್ಲಿ ಚಾಚಾ ಯಾರಾದ್ರೂ ವ್ಯಕ್ತಿನ ನೋಡಿದ್ರೆ ವಿದಿನ್ ಎ 5 ಸೆಕೆಂಡ್ ಅವರ ಚೆಹರೆಯನ್ನ ಡಿಸ್ಕ್ರೈಬ್ ಮಾಡ್ಬೋದು. ಆ ತರದ ಟ್ರೈನಿಂಗ್ ಈ ಸಿವಿಲ್ ಕಾಂಟ್ರಾಕ್ಟರ್ ಚಾಚಾಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚಾಚಾಗೆ ಕೋಡ್ ಐಡೆಂಟಿಫಿಕೇಷನ್ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಮತ್ತೆ ಅವನಿಗೆ ಇನ್ನೊಂದು ಟ್ರೈನಿಂಗ್ ಕೊಟ್ರು. ಮೆಸೇಜನ್ನ ಹೇಗೆ ಡ್ರಾಪ್ ಮಾಡಬೇಕು, ಹೇಗೆ ಶಾರ್ಟ್ ಹ್ಯಾಂಡ್ ಮೆಸೇಜ್‌ನ ಬರಿಬೇಕು, ಅವನ ಟೀ ಸ್ಟಾಲ್ ಹತ್ರ ಇರುವಂಥ ಟೆಂಪಲ್ ಇದೆ ಅಲ್ವಾ, ಆ ಟೆಂಪಲ್ ಡೊನೇಷನ್ ಬಾಕ್ಸ್ ಒಳಗೆ ಯಾವಾಗ ಮತ್ತೆ ಕೋಡೆಡ್ ಮೆಸೇಜ್‌ನ ಹೇಗೆ ಹಾಕಬೇಕು ಅಂತ ಟ್ರೈನಿಂಗ್ ಕೊಡಲಾಗುತ್ತೆ. ಮತ್ತು ಅಲ್ಲಿಂದ ಹೇಗೆ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ಸ್ ಆ ಡೊನೇಷನ್ ಬಾಕ್ಸಿಂದ ಮೆಸೇಜಸ್‌ನ ತಗೊಂಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡ್ತಾನೆ. ಹೀಗೆ ಟ್ರೈನಿಂಗ್ ಮುಂದುವರಿತಾ ಇತ್ತು. ಸುಮಾರು 10 ರಿಂದ 12 ದಿನ. ಓವರಾಲ್ ಆಗಿ 2 ಮಂತ್ಸ್ ಈ ಟ್ರೈನಿಂಗ್ ನಡೀತು. ಆ 10 ರಿಂದ 12 ದಿನಗಳ ನಂತರ ಟ್ರೈನಿಂಗ್ ಆದ್ಮೇಲೆ ಆ ಚಾಚಾನ ಅವನು ಸಿವಿಲ್ ಕಾಂಟ್ರಾಕ್ಟರ್ ಪ್ರಾಪರ್ ಆಗಿ ಟ್ರೈನ್ ಮಾಡಿ, ಆ ಆಫೀಸರ್ ಮತ್ತೆ ತನ್ನ ನೆಕ್ಸ್ಟ್ ಅಸೈನ್‌ಮೆಂಟ್‌ಗೆ ಹಿಂತಿರುಗ್ತಾನೆ. ಹೋಗೋವಾಗ ಅವನು ಚಾಚಾಗೆ ಹೇಳ್ತಾನೆ, "ನೀವು ನಿಮ್ಮ ಕೆಲಸ ಮಾಡ್ತಾ ಇರಿ. ಪೂರ್ಣಿಯಾ ಸಬ್ ಸರ್ಕಲ್ ಇಂದ ಆಟೋಮ್ಯಾಟಿಕಲಿ ಜನರು ಬರ್ತಾರೆ. ನಿಮ್ಮ ರಿಪೋರ್ಟ್‌ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ" ಅಂತ. ಸುಮಾರು 2 ತಿಂಗಳ ನಂತರ ಸಮ್ ಟೈಮ್ ಅರೌಂಡ್ ಮಾರ್ಚ್ 2025 ಅನ್ನೋ ಸಮಯದ ಮಾತಿದು. ಮಾರ್ಚ್ 2025ನಲ್ಲಿ ಇಂಡಿಯಾದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಜೊತೆ ಒಂದು ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಅವರು ಹೇಳಿದ್ದೇನೆಂದ್ರೆ, ನೇಪಾಳದ ಬಿರಾಟ್ ನಗರ್ ಸೆಕ್ಟರ್ ಇಂದ ಪಾಕಿಸ್ತಾನದ ಐಎಸ್ಐ ಕೆಲವೊಂದು ವೆಪನ್ಸ್‌ನ ಕಳಿಸೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ. ಅದು ಟ್ರಕ್ಸ್‌ನ ಮೂಲಕ ಡೆಲ್ಲಿ ಕಿಶನ್‌ಗಂಜ್ ಹೈವೇ ದಾರಿಯಿಂದ ಹಿಡಿದು ವಯಾ ಮೇಘಾಲಯದಿಂದ ಹಿಡ್ಕೊಂಡು ಮಣಿಪುರ್‌ಗೆ ಹೋಗ್ತಾ ಇದೆ ಅಂತ. ಆ ಸಮಯದಲ್ಲಿ ಮಣಿಪುರ್‌ನಲ್ಲಿ ಅಂದ್ರೆ ಫೆಬ್ರವರಿ, ಮಾರ್ಚ್ ಟೈಮ್‌ನಲ್ಲಿ ಲಿಟರಲಿ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಆ ಬೆಂಕಿಯನ್ನ ಇನ್ನೂ ಹೆಚ್ಚಾಗಿ ಉರಿಸೋದಕ್ಕೆ ಐಎಸ್ಐ ಟ್ರಕ್ಸ್ ಒಳಗೆ ಸೀಕ್ರೆಟ್ ಆಗಿ ವೆಪನ್ಸ್‌ನ ಹೈಡ್ ಮಾಡಿ ಕಳಿಸೋಕೆ ಟ್ರೈ ಮಾಡ್ತಾ ಇತ್ತು. ಈ ಕಾಂಟೆಕ್ಸ್ಟ್‌ನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಏನ್ ಮಾಡ್ತು ಅಂದ್ರೆ, ಡೆಲ್ಲಿ ಕಿಶನ್‌ಗಂಜ್ ರೂಟ್ ಮೇಲೆ ಮತ್ತು ಕಿಶನ್‌ಗಂಜ್ ಮೂಲಕ ಮಣಿಪುರ್ ಕಡೆ ಹೋಗೋ ಫುಲ್ ರೂಟ್ ಮೇಲೆ ತನ್ನ ಅಸೆಟ್ಸ್‌ನ ಆಕ್ಟಿವೇಟ್ ಮಾಡ್ತಾರೆ. ಚಾಚಾ ಒಬ್ಬ ಆಕ್ಟಿವೇಟೆಡ್ ಅಸೆಟ್ ಆಗಿದ್ದ. ಚಾಚಾಗೆ ಈ ವಿಷಯ ಹೇಳಲಾಗಿತ್ತು. ಸ್ವಲ್ಪ ಅಲರ್ಟ್ ಆಗಿರಬೇಕು. ಏನೋ ಇಲ್ಲ ಆಗೋದಿದೆ ಅಂತ. ಹಾಗೆ ಆಯ್ತು. ಫೆಬ್ರವರಿ, ಮಾರ್ಚ್ ತಿಂಗಳ ಒಂದು ರಾತ್ರಿ ಚಾಚಾ ತನ್ನ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ರಾತ್ರಿ 9 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇದ್ದ. ಅಷ್ಟರಲ್ಲಿ ಒಂದು ಟ್ರಕ್ ಬರುತ್ತೆ. ಆ ಟ್ರಕ್ ಒಳಗಿಂದ ಮೂವರು ಹೊರಗೆ ಬರ್ತಾರೆ.
ಡ್ರೈವರ್ ಕೆಳಗಿಳಿದು ಚಾಚಾಗೆ ಹೇಳ್ತಾನೆ, "ನಾವು 3 ಜನ ಇದ್ದೀವಿ. ನಮ್ಗೆ 3 ಕಪ್ ಟೀ ಕೊಡ್ತೀರಾ?" ಅಂತ. ಚಾಚಾ ಚಾಯ್ ತಗೊಂಡು ಅವ್ರ ಹತ್ರ ಹೋಗ್ತಾ ಇದ್ದಾಗ ಅವನು ಒಂದು ದೃಶ್ಯನ ನೋಡ್ದ. ಅದು ಸ್ವಲ್ಪ ಶಾಕಿಂಗ್ ಆಗಿತ್ತು. ಯಾಕಂದ್ರೆ ಅಂಥದ್ದು ಅವನು ಲೈಫ್‌ನಲ್ಲಿ ಮೊದಲ ಸಾರಿ ನೋಡ್ತಾ ಇದ್ದ. ಆ ಮೂವರಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಎಣ್ಣೆ ಹಚ್ಚಿದ ಹಾಗೆ ಇತ್ತು. ಆಮೇಲೆ ಇನ್ನೊಬ್ಬ ವ್ಯಕ್ತಿನ ನೋಡ್ತಾನೆ. ಅವನು ದೊಡ್ಡ ಬೂಟ್ಸ್ ಹಾಕ್ಕೊಂಡಿದ್ದ, ಲೆದರ್ ಬೂಟ್ಸ್. ಇಂಥದ್ದು ಪೂರ್ಣಿಯಾ ಅಥವಾ ವೆಸ್ಟ್ ಬೆಂಗಾಲ್‌ನ ಸುತ್ತಮುತ್ತ ಇರೋ ಜನರು ಸಾಮಾನ್ಯವಾಗಿ ಹಾಕೋದಿಲ್ಲ. ಸಿಚುಯೇಷನ್ ಸ್ವಲ್ಪ ಸ್ಟ್ರೇಂಜ್ ಆಗಿತ್ತು. ಆ 3 ಜನ ಏನೂ ಮಾತಾಡದೆ ಸುಮ್ಮನೆ ಕೂತಿದ್ರು. ಆದ್ರೂ ಕೂಡ ಅವನು ಆ ರಬ್ಬರ್ ಬೂಟ್ಸ್ ಹಾಕೊಂಡ ವ್ಯಕ್ತಿನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾನೆ. ಮತ್ತೆ ಅಲ್ಲಿ ಅವನು ಇನ್ನೊಂದನ್ನ ಗಮನಿಸ್ತಾನೆ. ಏನಂದ್ರೆ, ಒಬ್ಬ ವ್ಯಕ್ತಿ ದೊಡ್ಡ ದೊಡ್ಡ ಮರದ ಬಾಕ್ಸ್ ಮೇಲೆ ಕೂತಿದ್ದ. ಅವನು ಅಲ್ಲಿಂದ ಇಳಿಯೋದಕ್ಕೆ ರೆಡಿ ಇರ್ಲಿಲ್ಲ. ಚಹಾ ತಗೊಳ್ಳೋಕೆ ಕೂಡ ಅವನು ಮುಂದೆ ಬರ್ಲಿಲ್ಲ. ಬದಲಿಗೆ ಚಾಚಾ ಅವನ ಕಡೆನೇ ಹೋಗಿ ಆ ಮರದ ಬಾಕ್ಸ್ ಮೇಲೆ ಚಹಾನ ಇಡ್ತಾರೆ. ಚಾಚಾ ಟ್ರಕ್‌ನಲ್ಲಿ ಇದ್ದಂತ ಎಲ್ಲಾ ವಸ್ತುಗಳನ್ನ ಅಬ್ಸರ್ವ್ ಮಾಡ್ತಾರೆ ಮತ್ತು ಅಬ್ಸರ್ವ್ ಮಾಡಿದ್ಮೇಲೆ ರಾತ್ರಿ ದೇವಸ್ಥಾನದ ಕಾಣಿಕೆ ಹುಂಡಿಯಲ್ಲಿ ಈ ಎಲ್ಲವನ್ನ ವಿವರಿಸಿ ಆ ರಿಪೋರ್ಟ್‌ನ ಬರ್ದು ಹಾಕ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಇಂಟೆಲಿಜೆನ್ಸ್ ಬ್ಯೂರೋ ಒಬ್ಬ ಆಫೀಸರ್ ದೇವಸ್ಥಾನದ ದಾನಪಾತ್ರದಿಂದ ಆ ರಿಪೋರ್ಟ್‌ನ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿಂದ ರಿಪೋರ್ಟ್ ಓದಿದ ತಕ್ಷಣ ರಾ ಇಂಟೆಲಿಜೆನ್ಸ್ ಎಲ್ಲಾ ಕಡೆ ಒಂದು ಅಲರ್ಟ್ ಮೆಸೇಜ್ ಕಳಿಸುತ್ತೆ. ಅವರು ಎಲ್ಲಾ ಏರಿಯಾಸ್‌ನಲ್ಲಿ ಅಲ್ಲಿಂದ ಅರರಿಯಾ, ಪೂರ್ಣಿಯಾ, ನ್ಯೂ ಜಲ್ಪಾಯ್ಗುಡಿ, ಮಾಲ್ದಾ ಈ ಎಲ್ಲಾ ಏರಿಯಾಸ್‌ನಲ್ಲಿ ಒಂದು ಆಕ್ಟಿವೇಟ್ ಮಾಡ್ತಾರೆ. ಇಲ್ಲಿ ಬ್ಯೂಟಿ ಏನ್ ಗೊತ್ತಾ? ಆ ಟ್ರಕ್ ಆ ದಿನ ರಾತ್ರಿ ಅಲ್ಲಿಂದ ಪಾಸ್ ಆಗಿತ್ತಲ್ಲ, ಅದರ ನೆಕ್ಸ್ಟ್ ಡೇ ಮತ್ತೆ ಅದೇ ತರದ ಇನ್ನೊಂದು ಟ್ರಕ್ ಅಲ್ಲಿಗೆ ಬರುತ್ತೆ. ಅದೇ ಅದೇ ತರ ನೈಟ್ 9 ಗಂಟೆಗೆ. ಅದೇ ತರ ಆಕ್ಟಿವಿಟಿ. ಅಂದ್ರೆ ಅದೇ ತರ ರಬ್ಬರ್ ಬೂಟ್ಸ್, ಕೈಯಲ್ಲಿ ಆಯಿಲ್, ಅದೇ ಡಬ್ಬದ ಮೇಲೆ ಕುಳಿತಿದ್ದ ಒಬ್ಬ ವ್ಯಕ್ತಿ ಎಲ್ಲವೂ ಸೇಮ್ ಆಗಿತ್ತು. ಬಟ್ ಇವರು ಈ 3 ಜನ ಬೇರೆನೇ ಆಗಿದ್ರು. ಆದ್ರೆ ಸೆಕೆಂಡ್ ನೈಟ್ ಒಂದು ಸ್ಟ್ರೇಂಜ್ ವಿಷಯ ಆಯ್ತು. ಆ ರಾತ್ರಿ ಚಾಚಾ ಟೀ ಕೊಡಕ್ ಹೋದಾಗ ಅವನು ಅಲ್ಲೊಂದು ಕಾನ್ವರ್ಸೇಷನ್ ಅಂದ್ರೆ ಅವ್ರು 3 ಜನ ಮಾತಾಡ್ತಿರೋದನ್ನ ಕೇಳ್ಕೊಳ್ತಾನೆ. ಆ ಕಾನ್ವರ್ಸೇಷನ್ ಕೇಳಿದ್ಮೇಲೆ ಅದನ್ನ ಅವನು ನೋಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಾನ್ವರ್ಸೇಷನ್‌ನಲ್ಲಿ ಏನ್ ಕೇಳಿದ ಅಂದ್ರೆ, "ಶಾದಿ ಕಾ ಮಾಲ್ ಆ ಗಯಾ ಹೈ" ಅಂದ್ರೆ ಮದುವೆ ಸಾಮಾನು ಬಂದಿದೆ ಅಂತ. ಈ ಶಾದಿ ಕಾ ಮಾಲನ್ನು ನಾವು ಮುಂದಿನ 48 ಗಂಟೆ ಒಳಗೆ ಮಾಲ್ದಾ ಮತ್ತೆ ಅದಾದ್ಮೇಲೆ ಮುಂದಿನ 2 ದಿನಗಳಲ್ಲಿ ಮೇಘಾಲಯದಿಂದ ಬರಾಕ್ ವ್ಯಾಲಿ ಮುಖಾಂತರ ಅಲ್ಲಿ ಒಂದು ಲಖೀಪುರ್ ಅಂತ ಒಂದು ಚಿಕ್ಕ ಹಳ್ಳಿ ಬರುತ್ತೆ. ಅಲ್ಲಿಂದ ಮಣಿಪುರ್‌ಗೆ ಕೇವಲ 15 ಕಿಲೋಮೀಟರ್. ಹಾಗೆ ಈ ಮದುವೆ ಸಾಮಾನನ್ನ ಡೆಲಿವರಿ ಮಾಡಬೇಕು ಅಂತ ಚಾಚಾಗೆ ಗೊತ್ತಾಗುತ್ತೆ. ಹಿಂದಿನ ರಾತ್ರಿ ಮತ್ತು ಈ ದಿನ ರಾತ್ರಿ ಮಧ್ಯೆ ಏನ್ ಡಿಫರೆನ್ಸ್ ಏನಂದ್ರೆ, ಹಿಂದಿನ ರಾತ್ರಿ ಚಾಚಾ ಅಲ್ಲಿ ಹೋಗಿದ್ದಾಗ ಅವನು ಚಾಯ್ ತೆಗೆದುಕೊಂಡು ಹೋಗ್ತಿದ್ದಂತೆ ಆ ಮೂವರು ಸೈಲೆಂಟ್ ಆಗ್ಬಿಟ್ರು. ಆದ್ರೆ ಈ ರಾತ್ರಿ ಒಂದು ಮಿಸ್ಟೇಕ್ ಆಗುತ್ತೆ. ಅದು ಸಾಮಾನ್ಯವಾಗಿ ಆಗೋದೇ. ಇಂಥ ಒಂದು ಚಿಕ್ಕ ಮಿಸ್ಟೇಕ್‌ನಿಂದಲೇ ದೊಡ್ಡ ದೊಡ್ಡ ಮೀನು ಬಲೆಗೆ ಬೀಳೋದು. ಚಾಚಾ ಆ ಮಾತುಗಳನ್ನು ಕೇಳ್ತಾನೆ. ಶಾದಿ ಕಾ ಮಾಲ್ ಬಂದ್ಬಿಟ್ಟಿದೆ. ಮಾಲ್ದಾಗೆ ಕಳಿಸ್ಬೇಕು. ಮಾಲ್ದಾಯಿಂದ ಮುಂದೆ ಮಣಿಪುರ ತನಕ ತಲುಪಿಸಬೇಕು ಅಂತ. ಈ ಎಲ್ಲವನ್ನು ಚಾಚಾ ತುಂಬಾ ಸೈಲೆಂಟ್ ಆಗಿ ರೆಕಾರ್ಡ್ ಮಾಡ್ಕೊಂಡು ಮುಂದಿನ ದಿನ ತನ್ನ ರಿಪೋರ್ಟ್‌ನಲ್ಲಿ ಮೆನ್ಷನ್ ಇಂಟೆಲಿಜೆನ್ಸ್ ಬ್ಯೂರೋ ಈಗಾಗಲೇ ಲಾಸ್ಟ್ ನೈಟ್ ಇಂದ ಆಕ್ಟಿವ್ ಆಗಿತ್ತು. ಆದ್ರೆ ಮುಂದಿನ ದಿನ ಈ ಇಂಟೆಲಿಜೆನ್ಸ್ ಸಿಕ್ಕ ತಕ್ಷಣ ಅವರು ಫುಲ್ ಸ್ವೀಪ್ ಆಪರೇಷನ್ ಶುರು ಮಾಡ್ತಾರೆ. ಸ್ ಈ ಫುಲ್ ಸ್ವೀಪ್ ಆಪರೇಷನ್ ಶುರು ಮಾಡ್ತಾ ಒಂದು ವಿಷಯ ಕ್ಲಿಯರ್ ಆಯ್ತು. ಎಷ್ಟು ವೇರ್ ಹೌಸ್ ಇದ್ವೋ ಅಂದ್ರೆ ಈ ಡೆಲ್ಲಿ ಕಿಶನ್‌ಗಂಜ್ ಹೈವೇನಲ್ಲಿ ಎಷ್ಟು ವೇರ್ ಹೌಸ್ ಇದ್ವೋ, ಎಲ್ಲೆಲ್ಲಿ ಈ ಟ್ರಕ್ ಸಾಮಾನ್ಯವಾಗಿ ನಿಲ್ತಾ ಇದ್ವೋ, ವೇ ಬ್ರಿಡ್ಜ್ ಅಂದ್ರೆ ಎಲ್ಲಿ ಈ ಟ್ರಕ್‌ಗಳ ಬೇಸಿಕ್ ವೇಟ್ ತಗೊಳ್ತಾ ಇದ್ರೋ, ಆ ಎಲ್ಲಾ ಜಾಗಗಳಲ್ಲಿ ಆಪರೇಷನ್ ಸ್ವೀಪ್ ಶುರುವಾಗುತ್ತೆ. ಹಾಗೆ ಈ ಸ್ವೀಪ್ ಆಪರೇಷನ್ ಸ್ಟಾರ್ಟ್ ಆದ್ಮೇಲೆ ಇನ್ನೊಂದು ವಿಷಯ ಕ್ಲಿಯರ್ ಆಗುತ್ತೆ. ಮಣಿಪುರ ರೂಟ್‌ನಲ್ಲಿ ಇದ್ದಂತ ತುಂಬಾ ವೇರ್ ಹೌಸಸ್ ಒಂದೊಂದಾಗಿ ಸ್ಲೋ ಆಗಿ ಪತ್ತೆಯಾಗಕ್ಕೆ ಶುರುವಾಗುತ್ತೆ. ಈ ವೇರ್ ಹೌಸಸ್ ಒಳಗೆ ನೋಡಿದ್ರೆ ಕೆಲವೆಡೆ ಕಾರ್ಬೈನ್ಸ್ ಸಿಗ್ತವೆ, ಪಿಸ್ತೂಲ್ ಸಿಗ್ತವೆ, ಮತ್ತೆ AK-47 ಆಹ್, ಇನ್ನೂ ಕೆಲವು ಜಾಗಗಳಲ್ಲಿ RDX ಕೂಡ ಸಿಗುತ್ತೆ. ಕೆಲವು ಮ್ಯಾಪ್ಸ್ ಕೂಡ ಸಿಗ್ತವೆ. ಮಣಿಪುರ್‌ನ ಒಂದು ಪರ್ಟಿಕ್ಯುಲರ್ ಮ್ಯಾಪ್ಸ್. ಮತ್ತೆ ಈ ತರದ ಟ್ರಕ್ಸ್ ಇದ್ದವಲ್ಲ, ಇವನನ್ನ ನಾಕಾಬಂದಿ ಮಾಡಿ ಎಲ್ಲಾ ಕಡೆ ನಿಲ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೋಕಲ್ ಪೊಲೀಸ್ ಹೆಲ್ಪ್ ಜೊತೆ ಫುಲ್ ರೂಟ್ ಮೇಲೆ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಆ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಏನಾಯ್ತಂದ್ರೆ, ತುಂಬಾ ಟ್ರಕ್ಸ್ ಕಾಮ್ ಆಗಿ ಕ್ವೈಟ್ಲಿ ಆಗಿ ಹಿಡಿಲಾಯ್ತು. ಅವನ್ನ ಸೈಡ್‌ಗೆ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಮಾಡಿ ಅಂದ್ರೆ ಡ್ರೈವರ್‌ನ ಮತ್ತೆ ಲಾರಿನ, ಟ್ರಕ್‌ನ ಬೇರೆ ಬೇರೆ ಮಾಡಿ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇದರಿಂದ ಒಂದು ಥಿಂಗ್ ಕ್ಲಿಯರ್ ಆಯ್ತು. ಒಂದು ವಿಷಯ ಕ್ಲಿಯರ್ ಆಗುತ್ತೆ ಇಲ್ಲಿ. ISIನ ಒಂದು ಮಿಷನ್ ಇತ್ತಿಲ್ಲಿ. ಪ್ಲಾನ್ ಏನಂದ್ರೆ, ಮಣಿಪುರ್‌ನಲ್ಲಿ ಫೆಬ್ರವರಿ, ಮಾರ್ಚ್ ಸಮಯದಲ್ಲಿ ಉರಿತಿರೋ ಬೆಂಕಿಗೆ ತುಪ್ಪ ಹಾಕೋಕೆ ISI ಟ್ರೈ ಮಾಡ್ತಾ ಇತ್ತು. ಈ ವೆಪನ್ ಸಪ್ಲೈ ಮಾಡೋದ್ರಿಂದ. ಈ ಆಪರೇಷನ್ ಸ್ವೀಪ್ ಇಂದ ಈ ಎಂಟೈರ್ ಗೇಮ್ ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. ಈ ಒಂದು ಕಾರಣಕ್ಕೆ ಮಣಿಪುರ ಕಳೆದ 1 ವರ್ಷದಿಂದ ಶಾಂತವಾಗಿತ್ತು. ಈ ಒಂದು ರೀಸನ್ ಇಂದಾನೇ ನೀವು ನೋಟಿಸ್ ಮಾಡಿರಬಹುದು. ಫೆಬ್ರವರಿ, ಮಾರ್ಚ್ ಇಂದ ಹಿಡಿದು ಅಂದ್ರೆ 2025 ಫೆಬ್ರವರಿ, ಮಾರ್ಚ್ ಇಂದ ಹಿಡಿದು ಈ ವರ್ಷ ಫೆಬ್ರವರಿ ತನಕ ಮಣಿಪುರ ಒಳಗೆ ಯಾವುದೇ ಒಂದು ದೊಡ್ಡ ಮಟ್ಟದ ಬೆಂಕಿ ಆಗ್ಲಿ, ಒಂದು ದೊಡ್ಡ ವೈಲೆನ್ಸ್ ಆಗ್ಲಿ ಏನೂ ಆಗಿರಲಿಲ್ಲ. ಯಾಕಂತಂತಂದ್ರೆ ಈ ಹೋಲ್ ಸಿಚುಯೇಷನ್‌ನ ಕಂಟ್ರೋಲ್ ಮಾಡೋದಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ಸ್ ಬ್ಯಾಕ್ ಎಂಡ್ ಲೆವೆಲ್‌ನಲ್ಲಿ ಟೋಟಲಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಯಾರಿಗೂ ಗೊತ್ತಾಗದೆ ಗ್ರೌಂಡ್ ಮೇಲೆ ಸಿಚುಯೇಷನ್‌ನ ಕಾಮ್ ಆಗಿರೋಕೆ ಇವರು ಆಲ್ರೆಡಿ ಒಂದು ಸೆಟಪ್‌ನ ಕ್ರಿಯೇಟ್ ಮಾಡಿಬಿಟ್ಟಿದ್ರು.
ಆದರೆ ಬಿಗ್ಗೆಸ್ಟ್ ಕ್ವೆಶ್ಚನ್ ಏನು ಗೊತ್ತಾ? ಈ ಮಿಷನ್ ಸಕ್ಸಸ್ ಆಗೋಕೆ ಮೇನ್ ರೀಸನ್ ಏನು? ಈ ಮಿಷನ್ ಹಿಂದೆ ಚಾಯ್ ವಾಲಾ ಚಾಚಾ ಇದ್ದ. ಆದ್ರೆ ಟ್ವಿಸ್ಟ್ ಏನಂದ್ರೆ ಈ ಚಾಯ್ ವಾಲಾ ಚಾಚಾ ಯಾವುದೇ ಸಾಮಾನ್ಯ ಟೀ ಸೆಲ್ಲರ್ ಅಲ್ಲ. ಅವನು ತನ್ನದೇ ಒಂದು ಟೀ ಶಾಪ್‌ನಲ್ಲಿ ಕುಳಿತು ಲಿಟರಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಔಟ್‌ಪೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಯಾವಾಗ ಒಂದು ಅಸೆಟ್‌ನ ರಿಕ್ರೂಟ್ ಮಾಡ್ಬೇಕಾದ್ರೆ ಅವರ ಕೇಪಬಿಲಿಟೀಸ್‌ನ ನೋಡ್ಕೊಂಡು ರಿಕ್ರೂಟ್ ಮಾಡ್ತಾರೆ. ನೀವು ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡಿ, ನಾರ್ಮಲಿ ಆಗಿ ಟೀ ಕುಡಿಯೋ ಸಮಯದಲ್ಲಿ ಒಂದು ಜಾಮ್ ಆಗಿರೋ ಕ್ರೌಡ್ ಇರೋ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಅಸೆಟ್ ರಿಕ್ರೂಟ್ ಆಗಿದ್ದ. ಆ ಅಸೆಟ್ ನಂತರ ದೇಶವನ್ನು ಎಷ್ಟು ಇಂಪಾರ್ಟೆಂಟ್ ರೀತಿಯಲ್ಲಿ ಸೇವ್ ಮಾಡಿದ್ದಾನೆಂದ್ರೆ ಅದು ನಿಜವಾಗಿಯೂ ನೆಕ್ಸ್ಟ್ ಲೆವೆಲ್ ಸ್ಟೋರಿ. ಇದೇ ರೀತಿ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ಸ್ ಇವತ್ತಿಗೂ ಹೀಗೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ತಾರೆ. ನಾನು ಮತ್ತೆ ಹೇಳ್ತೀನಿ, ಕೆಲವೊಬ್ರು ಕೇಳ್ತಾರೆ ದೇಶ ನಮಗಾಗಿ ಏನ್ ಮಾಡ್ತಿದೆ ಅಂತ. ನಿಜವಾಗಿಯೂ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ ಈ ದೇಶ ನಿಮಗಾಗಿ ಏನ್ ಮಾಡ್ತಿದೆ ಅಂತ. ಯಾಕಂದ್ರೆ ಇಲ್ಲಿ ನೀವು ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತೀರಾ, ನೀವು ನಿಮ್ಮ ಬಿಸ್ನೆಸ್‌ನ ನೋಡ್ಕೊಳ್ತೀರಾ, ನೀವು ರಸ್ತೆಯಲ್ಲಿ ಈಸಿಯಾಗಿ ಹೋಗಿ ಮಾಲ್‌ಗೆ ಹೋಗಿ ಶಾಪಿಂಗ್ ಮಾಡ್ತೀರಾ. ಆ ಸಮಯದಲ್ಲಿ ಇಲ್ಲಿ ಕೆಲವು ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ ಸೈಲೆಂಟ್ ಆಗಿ ಈ ತರದ ಅಸೆಟ್‌ನ ರಿಕ್ರೂಟ್ ಮಾಡಿ ಅವ್ರ ಮೂಲಕ ಇಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ಮೆಡಲ್ ಬೇಕಿಲ್ಲ, ಹೆಸರು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ. ಇವ್ರಿಗೆ ಯಾವುದೇ ನಾಯಕರ ಜೊತೆ ಒಂದು ಫೋಟೋಗ್ರಾಫ್ ಕೂಡ ಬೇಡ. ಇವ್ರಿಗೆ ಬೇಕಾದದ್ದು ಒಂದೇ, ದೇಶ ಸೇಫ್ ಇರಬೇಕು. ಮತ್ತು ನಾನು ನಿಮ್ಗೆ ಹೇಳ್ತೇನೆ, ದೇಶ ಸೇಫ್ ಆಗಿದೆ ಇವತ್ತು. ಮುಂದೆಯೂ ದೇಶ ಸೇಫ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಯಾಕೆ ಈ ಮಣಿಪುರದಲ್ಲಿ ಈ ಗಲಭೆ ಸ್ಟಾರ್ಟ್ ಆಗಿದೆ ಮತ್ತು ಮಣಿಪುರದ ಒಂದು ಹಿಂದೂ, ಕ್ರಿಶ್ಚಿಯನ್ ಮತ್ತೆ ಬ್ರಿಟಿಷ್ ಕಾನ್ಸ್ಪಿರಸಿ ಥಿಯರಿ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಅವರಿಗೆ ಕೂಡ ಈ ಮಾಹಿತಿ ತಲುಪಲಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹೊಸ ವಿಡಿಯೋಗಳ ಅಪ್ಡೇಟ್ ತಕ್ಷಣ ಪಡೆಯಿರಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್‌ನಲ್ಲಿ ತಪ್ಪದೇ ಬರೆಯಿರಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಬಹಳ ಮುಖ್ಯ. ಧನ್ಯವಾದಗಳು.